ಶೆಮನೇವಾಡಿ ವಾರದ ಸಂತೆಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಗ್ರಾಮಸ್ಥರ ಚಾಣಾಕ್ಷತನದಿಂದ 5 ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಶೆಮನೇವಾಡಿ ವಾರದ ಸಂತೆಯಲ್ಲಿ ಶನಿವಾರ ಸಂಜೆ ನಡೆದ ಈ ಘಟನೆಯಲ್ಲಿ 4 ಮಹಿಳೆಯರು ಮತ್ತು ಒಬ್ಬ ಪುರುಷ ಸೇರಿದ ಕಳ್ಳರ ತಂಡವನ್ನು ಗ್ರಾಮಸ್ಥರು ಹಿಡಿದು ಸದಲಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಂತೆ ಜನಸಂದಣಿಯನ್ನು ದುರುಪಯೋಗಪಡಿಸಿಕೊಂಡ ಮಹಾರಾಷ್ಟ್ರ ಮೂಲದ ಈ ತಂಡ ಪ್ಯಾಕೆಟ್ ಹಾಗೂ ಆಭರಣ ಕಳ್ಳತನಕ್ಕೆ ಮುಂದಾಗಿತ್ತು ಎನ್ನಲಾಗಿದೆ. ರಾಜು ನವಲೆ ಅವರ ಪ್ಯಾಕೆಟ್ ಕಳ್ಳತನ ಮಾಡುವಾಗ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಆರೋಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕೆಲ ಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿದ್ದು, ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ಬಳಸಿದ್ದ ರಿಕ್ಷಾ, ನಗದು ಹಣ, ಚಿನ್ನದ ಉಂಗುರು ಹಾಗೂ ಆಧಾರ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾರದ ಸಂತೆಯಲ್ಲಿ ಮಹಿಳೆಯರನ್ನ ಬಳಸಿಕೊಂಡು ಕಳ್ಳತನ ಮಾಡುವ ಘಟನೆಗಳು ಹೆಚ್ಚಾಗುತ್ತಿದ್ದು, ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಇವತ್ತು ಶನಿವಾರ ಸಂತೆ 6:30 ಸುಮಾರು ಸಮಿತಿ ತುಂಬಿತ್ತು. ನಾವು ಸಂತ್ಯಾಗ ಬರೋ ಮುಂದೆ 4 ಮಂದಿ ಹೆಣ್ಮಕ್ಳ ಆ ಕಡೆ ಓಡಾಕತ್ತಿರು. ತಿರ್ಗಾ ಮಾಡ್ಯಾವ ಒಂದು ರೊಕ್ಕ ಹೊಡೆದ್ ನಾವು ನೋಡಿದ್ವು. 300 ರೂಪಾಯಿ. ಆಮೇಲೆ 4 ಜನ ಹೆಣ್ಮಕ್ಳ, ಒಬ್ಬ ಗಂಡ ಮಗ ಐತ, ಅವ್ರನ್ನೆಲ್ಲ ನೋಡಿದೆವು. ಮಹಾರಾಷ್ಟ್ರದ ರಿಕ್ಷಾ ಐತಿ, ಅವ್ರನ್ನೆಲ್ಲ ಹಿಡ್ಕೊಂಡೆವು. ಪೊಲೀಸರಿಗೆ ಕೊಡಿಯೋ ಅವ್ರ ಕಡೆ 2 ಮೊಬೈಲ್ ರೀ, ಡಾಕ್ಯುಮೆಂಟ್ಸ್ ಮತ್ತೆ ರಿಕ್ಷಾ ಕೊಟ್ಟು ಕೊಡಿಯವು. ನೀವು ಉಂಟು ಪೊಲೀಸರು. ಇದು ಯಾವ ತಾಲೂಕದಾಗ ನಿಮ್ಮ ಊರು ಬರ್ತಿದ್ರಿ? ಶಮನೇವಾಡಿ. ಇವತ್ತು ಸಂತ ಇತ್ತೇನ್ರಿ? ಇವತ್ತು ಸಂತ ಇತ್ತು. ಇದ್ರ ಹಿಂದ್ಗಡೆ ಯಾವಾಗ ಹಿಂಗೆ ಮತ್ತೆ ಈ ಥರ ಯಾವ ಘಟನೆ ಆಗಿದಾವ? ನಮ್ಮ ಊರಾಗ ಯಾವತ್ತೂ ತೊಡಗಾಗಿಲ್ಲ. 71 ವರ್ಷನಾಗ ಇದ ಸಲ. ಅಂತ ಒಟ್ಟು ನೀವು ಗ್ರಾಮಸ್ಥರೆಲ್ಲ ಹಿಡಿದ ಅವ್ರನ್ನ ಪೊಲೀಸ್ ಇದು ಮಾಡಿದಿರಿ.